ಬೆಟ್ಟದ ಮೇಲೆ ಮಾಂತ್ರಿಕ ಗಿಡ. ಪಕ್ಷಿಗಳು ಬಾಳ್ತಾ ಇದ್ದ ಊರಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ತುನಿಗುಬ್ಬಚ್ಚಿ ಅವಳ ಮಗಳಾದ ಬುಜ್ಜಿಯ ಜೊತೆ ಬಾಳ್ತಾ ಇದ್ಲು. ಅವರದು ತುಂಬಾನೇ ಬಡ ಕುಟುಂಬ, ಆದ್ರೂ ಯಾವಾಗ್ಲೂ ನಿಯತ್ತಾಗಿ ಬಾಳೋರವರು. ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಹೊಲ ತಗೊಂಡು ಅದರಲ್ಲಿ ವ್ಯವಸಾಯ ಮಾಡ್ಕೊಂಡು ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿ ಆ ಹಣದಲ್ಲಿ ಪ್ರಶಾಂತವಾದ ಒಂದು ಜೀವನ ಬಾಳ್ಬೇಕು ಅನ್ನೋದು ಅವರ ಆಸೆ. ಒಂದಿನ ರಾತ್ರಿ ಸಮಯ ಮನೆಯಲ್ಲಿದ್ದ ಕೊನೆ ಜೋಳ ರೊಟ್ಟಿನ ಇಬ್ರು ಹಂಚ್ಕೊಂಡು ತಿಂತಾ ಇದ್ದಾಗ ತುನಿ ಈ ರೀತಿ ಹೇಳಿದ್ಲು. ಬುಜ್ಜಿ, ಮನೇಲಿರುವ ಸಾಮಾನುಗಳೆಲ್ಲಾನು ಖಾಲಿ ಆಯ್ತು. ನಾಳೆ ಅಡಿಗೆ ಮಾಡಕ್ಕೆ ಮನೇಲಿ ಏನೂ ಇಲ್ಲ. ಏನಾದ್ರೂ ತಗೊಳ್ಬೇಕು ಅಂದ್ರೂ ಕೂಡ ಕೈಯಲ್ಲಿ ಹಣ ಇಲ್ಲ. ಏನ್ ಮಾಡುದು ಅಂತ ಅರ್ಥನೂ ಆಗ್ತಾ ಇಲ್ಲ. ಆವಾಗ ಬುಜ್ಜಿ ಅವಳ ತಾಯಿಯ ಚಿಂತೆಯನ್ನ ನೋಡಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಈ ರೀತಿ ಹೇಳಿದ್ಲು. ಅಮ್ಮ, ಬೇಜಾರ್ ಮಾಡ್ಕೊಳ್ಬೇಡ. ನಾನು ಒಂದು ಯೋಚನೆ ಮಾಡಿದ್ದೀನಿ. ಆ ಐಡಿಯಾ ತುಂಬಾ ಸರಿಯಾಗಿರುತ್ತೆ. ತುನಿ ಆಶ್ಚರ್ಯದಿಂದ, ಏನಮ್ಮ ಅದು? ಅಮ್ಮ, ನಮ್ಮೂರಲ್ಲಿ ಒಂದು ನದಿ ಇದೆ ತಾನೆ. ಆ ನದಿಯಲ್ಲಿ ಸುಮಾರು ಮೀನುಗಳಿರೋದನ್ನ ನಾನು ನೋಡಿದ್ದೀನಿ. ನಾವು ಇವಾಗ ಬಲೆ ಹಾಕಿ ಮೀನ್ ಹಿಡಿದು ಅದನ್ನ ಸಂತೆಗೆ ತಗೊಂಡೋಗಿ ಮಾರಿದ್ರೆ ಸ್ವಲ್ಪ ಹಣ ಸಿಗುತ್ತೆ. ಆ ಹಣದಲ್ಲಿ ಆ ದಿನಕ್ಕೆ ಏನ್ ಬೇಕೋ ಅದನ್ನ ತಗೊಂಡ್ ಬರ್ಬೋದು. ಇವಾಗ ನಾವು ಅದನ್ನ ಮಾಡೋಣ. ಬೇರೆ ಏನಾದ್ರೂ ಕೆಲಸ ಮಾಡೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಖರ್ಚಿಗಾದ್ರೂ ಸ್ವಲ್ಪ ಹಣ ಸಿಗುತ್ತೆ ಅಲ್ವಾ? ಬುಜ್ಜಿ ಕೊಟ್ಟ ಆ ಯೋಚನೆ ತುನಿಗುಬ್ಬಚ್ಚಿಗೆ ಸರಿ ಅಂತ ಅನಿಸ್ತು. ಹಾ, ನಿಜಾನೇ ಬುಜ್ಜಿ. ನೀನು ಚಿಕ್ಕವಳಾಗಿದ್ರು ಕೂಡ ಒಂದು ಒಳ್ಳೆ ಐಡಿಯಾನೇ ಕೊಟ್ಟಿದೀಯ. ನೀನು ಹೇಳಿದ ಹಾಗೇನೆ ಮಾಡೋಣ. ನಾಳೆಯಿಂದಾನೇ ನಾವು ನದಿಯಲ್ಲಿ ಮೀನ್ ಹಿಡಿಯಕ್ಕೆ ಹೋಗೋಣ. ಹಾಗಂತ ಅನ್ಕೊಂಡು ಮರುದಿನ ಬೆಳಗ್ಗೆ ಒಂದು ಬುಟ್ಟಿ ಒಂದು ಬಲೆ ತಗೊಂಡು ತುನಿ ಹಾಗೂ ಬುಜ್ಜಿ ನದಿಗೆ ಹೋದ್ರು. ಅಲ್ಲಿ ಅವರು ಬಲೆ ಹಾಕಿ ಕಷ್ಟಪಟ್ಟು ಮೀನುಗಳನ್ನ ಹಿಡಿದು ಆ ಮೀನುಗಳನ್ನ ತಗೊಂಡು ಸಂತೆಗೆ ವ್ಯಾಪಾರ ಮಾಡೋದಕ್ಕೋಸ್ಕರ ಹೋದ್ರು. ಆ ದಿನ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು. ವ್ಯಾಪಾರ ಮಾಡಿದ್ಮೇಲೆ ಸಿಕ್ಕಿದ ಹಣದಲ್ಲಿ ಅವರು ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನ ತಗೊಂಡು ವಾಪಸ್ ಬಂದ್ರು. ಹಾಗೆ 2 ದಿನ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು. 3ನೇ ದಿನ ಯಾವಾಗ್ಲೂ ತರ ಟುನಿ ಬುಜ್ಜಿ ಇಬ್ರು ಕೂಡ ಬಲೆ ಹಾಕಿ ಮೀನ್ ಹಿಡಿತಾ ಇದ್ದಾಗ ಆ ಸಮಯದಲ್ಲಿ ಅಲ್ಲಿಗೆ ಲೂಸಿ ಪಾರಿವಾಳ ಹಾಗೂ ಚಿಚುಕಾಗೆ ಬಂದ್ರು. ಅವ್ರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆವಾಗ ಚಿಚುಕಾಗೆ ಕೋಪದಿಂದ, ಏಯ್, ಏನಿದೋ ನಮ್ ನದಿಯಲ್ಲಿ ನೀವ್ ಹೇಗೆ ಮೀನ್ ಹಿಡಿತಾ ಇದ್ದೀರಾ? ಆವಾಗ ಟುನಿ ಹೆದರ್ಕೊಂಡು, ನಿಮ್ ನದಿನ? ಇದು ಊರ್ ನದಿ ಅಲ್ವಾ? ಇದು ನಮಗೂ ಸ್ವಂತ. ಅದಕ್ಕೆ ನಾವು ಮೀನ್ ಹಿಡಿದಿದ್ದೋ. ಊರಿನ ನದಿಯ? ಈ ಊರೇ ನಮಗ್ ಸ್ವಂತ. ಹಾಗಿರುವಾಗ ಊರಲ್ಲಿರುವ ನದಿನೂ ನಮಗೆ ಸ್ವಂತ. ಈ ನದಿಯಲ್ಲಿರುವ ಮೀನುಗಳು ಕೂಡ ನಮಗೇನೆ ಸ್ವಂತ. ಏನು, ಇದೆಲ್ಲ ನಿಮಗ್ ಸ್ವಂತನಾ? ನದಿ ನೀರು ಊರಿಗೆ ಸ್ವಂತ ಅಲ್ವಾ? ಹಾಗಾದ್ರೆ ನಮಗೂ ಸ್ವಂತ. ಇದ್ರಲ್ಲಿ ಮೀನ್ ಹಿಡಿದ್ರೆ ಏನ್ ತಪ್ಪು ಹೇಳಿ? ಇಲ್ಲಿ ನೋಡು ಟೋನಿ, ನಿನ್ ಮಗಳಿಗೆ ನಾಲಿಗೆ ತುಂಬಾ ಉದ್ದ ಬೆಳೆದಿದೆ. ಬಾಯಿ ಮುಚ್ಕೊಂಡಿರಕ್ ಕೇಳೋ. ಇಲ್ಲಿರೋ ಎಲ್ಲಾನು ನಮಗ್ ಸ್ವಂತ. ನೀವ್ ಇಲ್ಲಿಂದ ಹೋಗಿಲ್ಲ ಅಂದ್ರೆ ನಿಮ್ಮಿಬ್ರನ್ನ ಈ ನೀರಲ್ಲಿ ತಳ್ಳಿ ಸಾಯಿಸ್ಬಿಡ್ತೀವಿ, ನೋಡ್ಕೊಳ್ಳಿ. ಹಾಗಂತ ಚಿಚುಕಾಗೆ ಬೆದರಿಸಿದಾಗ ಟೋನಿ ಹಾಗೂ ಬುಜ್ಜಿ ಇಬ್ರು ಹೆದರಿದ್ರು. ಬೇರೆ ದಾರಿ ಇಲ್ದೆ ಬಲೆ ಬುಟ್ಟಿನ ತಗೊಂಡು ಅವ್ರು ವಾಪಸ್ ಮನೆಗೆ ಹೋದ್ರು. ಆವಾಗ ಟೋನಿ ಅಳುತ್ತಾ, ಅಯ್ಯೋ ದೇವ್ರೆ, ಯಾಕೆ ನಮಗೆ ಕಷ್ಟ? ನಾವು ಬಾಳ್ಬೇಕು ಅಂದುಕೊಂಡ್ರು ಕೂಡ ಈ ಪ್ರಪಂಚ ನಮ್ಮನ್ನ ಬಾಳಕ್ ಬಿಡ್ತಿಲ್ಲ. ಅಮ್ಮ, ಹೆದರ್ಬೇಡ ಅಮ್ಮ. ಅವರು ಕೆಟ್ಟವರು, ಅದಕ್ಕೆ ಆ ರೀತಿ ನಡ್ಕೊಳ್ತಿದ್ದಾರೆ. ಆದ್ರೆ ದೇವ್ರು ಒಳ್ಳೆಯವರಮ್ಮ. ನಾವು ಬಾಳಕ್ಕೆ ಖಂಡಿತ ನಮ್ಗೊಂದು ದಾರಿನ ತೋರಿಸ್ತಾರೆ. ಕೆಲವು ದಿನಗಳಲ್ಲಿ ಅವ್ರ ಮನೇಲಿದ್ದ ಸಾಮಾನುಗಳೆಲ್ಲ ಖಾಲಿಯಾಯ್ತು. ಏನ್ ಮಾಡ್ದು ಅಂತ ಗೊತ್ತಿಲ್ಲದೆ ಟುನಿಗುಬ್ಬಚ್ಚಿ, ಬುಜ್ಜಿ, ಮನೇಲಿ ಎಲ್ಲ ಸಾಮಾನು ಖಾಲಿ ಆಯ್ತು. ಇವಾಗ ನಾವು ಏನ್ ಮಾಡೋದು? ಹಾಗಂತ ಹೇಳಿದಾಗ ಬುಜ್ಜಿ ಯೋಚನೆ ಮಾಡ್ತಾ ಇದ್ಲು. ಆವಾಗ ಅವಳ ದೃಷ್ಟಿ ಬೆಟ್ಟದ ಮೇಲೆ ಹೋಯ್ತು. ಅಮ್ಮ, ನನ್ನ ಹತ್ರ ಇನ್ನೊಂದು ಯೋಚನೆ ಇದೆ. ಅಲ್ಲಿ ಕಾಣಿಸ್ತಾ ಇರುವ ಬೆಟ್ಟಕ್ಕೆ ಹೋಗಿ ಅಲ್ಲಿರುವ ಸೌದೆಗಳನ್ನ ತಗೊಂಡ್ ಬಂದ್ ಮಾರಿದ್ರೆ ಕೂಡ ನಮ್ಮಿಂದ ಹಣ ಸಂಪಾದನೆ ಮಾಡಕ್ಕಾಗುತ್ತೆ ಅಲ್ವಾ? ಆವಾಗ ಟುನಿ, ಇಲ್ಲ ಬುಜ್ಜಿ, ಆ ಕೆಲ್ಸ ಮಾತ್ರ ಮಾಡ್ಬಾರ್ದು. ಮರಗಳನ್ನ ಕಡಿಯೋದು ತುಂಬಾ ತಪ್ಪು. ಮರ ನಮ್ ತಾಯಿಗೆ ಸಮಾನ. ನಮಗೆ ಹಣ ಬೇಕನ್ನೋದಕ್ಕೋಸ್ಕರ ನಮ್ ತಾಯಿನ ಕಡಿಬೋದಾ? ಅದೊಂದನ್ ಬಿಟ್ಬಿಟ್ಟು ಬೇರೆ ಏನಾದ್ರೂ ಹೇಳ್ತೀಯಾ? ಆವಾಗ ಬುಜ್ಜಿ ಟುನಿ ಹತ್ರ, ಅಯ್ಯೋ ಹಾಗಲ್ಲಮ್ಮ, ಮರ ಕಡಿಬೇಕು ಅಂತ ನಾನು ಹೇಳ್ತಾ ಇಲ್ವಲ್ಲ. ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಮರಗಳಿದೆ. ಬೀಸೋ ಗಾಳಿಗೆ ಆ ಮರದಲ್ಲಿರುವ ಕೊಂಬೆಗಳು ಇಲ್ಲ ಒಣಗೋಗಿರೋ ಕೊಂಬೆಗಳೆಲ್ಲ ಕೆಳಗಡೆ ಬಿದ್ದಿರುತ್ತೆ ತಾನೆ. ಅದನ್ನ ತೆಗೆಯೋದ್ರಿಂದ ಪ್ರಕೃತಿಗೆ ಯಾವುದೇ ನಷ್ಟನೂ ಆಗಲ್ಲ, ಒಳ್ಳೇದೇ ಆಗುತ್ತೆ. ನಾವು ಅದನ್ನ ಮಾತ್ರ ತಗೊಂಡ್ ಬಂದು ಸಂತೆಯಲ್ಲಿ ಮಾರೋಣ. ಆವಾಗ ಮರ ಕಡಿಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಬಿದ್ದಿರೋ ಮರಗಳನ್ನ ತೆಗೆಯೋದ್ರಿಂದ ಪ್ರಕೃತಿಗೆ ಯಾವುದೇ ನಷ್ಟ ಆಗಲ್ಲ. ಏನಮ್ಮ ಹೇಳ್ತೀಯಾ? ಹಾಗಂತ ಬುಜ್ಜಿ ಹೇಳಿದ್ದು ಟುನಿಗೆ ಸರಿ ಅಂತಾನೆ ಅನಿಸ್ತು. ಸಬಾಷ್ ಬುಜ್ಜಿ, ನೀನ್ ಹೇಳಿದ್ದು ಸರಿನೇ. ಮರನ ಕಡಿಯೋದ್ ಬೇಕಾಗಿಲ್ಲ, ಒಣಗಿರೋ ಕೊಂಬೆಗಳನ್ನ ತಗೊಂಡ್ ಬರೋದ್ರಲ್ಲಿ ತಪ್ಪೇನಿಲ್ಲ.
ಹಾಗಂತ ಅಂದ್ಕೊಂಡು ಮರುದಿನ ಬೆಳಗ್ಗೆ ಬುಜ್ಜಿ ಟುನಿ ಇಬ್ರು ಕೂಡ ಬೆಟ್ಟಕ್ಕೆ ಹೋದ್ರು. ಅವ್ರು ಅಂದ್ಕೊಂಡ ಹಾಗೇನೆ ಮರದ ಕೊಂಬೆಗಳೆಲ್ಲ ಕೆಳಗಡೆ ಬಿದ್ದಿತ್ತು. ಅದನ್ನೆಲ್ಲ ತಗೊಂಡು ಪುನಃ ಅದನ್ನ ಊರಿಗೆ ತಗೊಂಡು ಬಂದು ಸಂತೆಯಲ್ಲಿ ಮಾರಿದ್ರು. ಆ ದಿನ ಕೂಡ ಅವ್ರಿಗೆ ವ್ಯಾಪಾರ ಅಲ್ಲಿ ತುಂಬಾ ಚೆನ್ನಾಗಿನೇ ನಡೀತು. ಅದ್ರ ಮೂಲಕ ಅವ್ರಿಗೆ ಸ್ವಲ್ಪ ಹಣನೂ ಸಿಕ್ತು. 2 ದಿನಗಳವರೆಗೂ ಅವ್ರ ವ್ಯಾಪಾರ ಚೆನ್ನಾಗಿ ನಡೀತಿತ್ತು. 3ನೇ ದಿನ ಅವರು ಬೆಟ್ಟಕ್ಕೆ ಹೋದಾಗ ಇನ್ನೂ ಸ್ವಲ್ಪ ಒಳಗಡೆ ಹೋಗ್ತಾ ಇದ್ರು. ಆವಾಗ ಅಲ್ಲಿ ಅವ್ರಿಗೊಂದು ವಿಚಿತ್ರವಾದ ಶಬ್ದ ಕೇಳಿಸ್ತು. ಅಂತ ಯಾರೋ ಅಳ್ತಾ ಇರುವ ಶಬ್ದ ಕೇಳಿ, ಬುಜ್ಜಿ ನೋಡಿದ್ಯಾ, ಯಾರೋ ಅಳೋ ಶಬ್ದ ಕೇಳಿಸ್ತಿದೆ, ನಿನಗೂ ಕೇಳಿಸ್ತಿದ್ಯಾ? ಹೌದಮ್ಮ, ಅದೇ ಬೆಟ್ಟದ ಮೇಲೆ ಯಾರಿದ್ದಾರೆ? ಯಾರು ಬರಲ್ಲಲ್ವಾ ಈ ಕಡೆ? ಒಂದ್ ವೇಳೆ ಏನಾದ್ರೂ ಪ್ರಾಣಿನೋ ಪಕ್ಷಿಗಳೋ ಏನಾದ್ರೂ ಪೆಟ್ಟಾಗಿರ್ಬೇಕೋ ಏನೋ. ಬಾಮ ಹೋಗಿ ನೋಡೋಣ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಆ ಶಬ್ದ ಬರುವ ಕಡೆ ಹೋಗಿ ನೋಡಿದ್ರು. ಆಶ್ಚರ್ಯ ಏನು ಅಂದ್ರೆ ಅಲ್ಲಿ ಯಾರೂ ಇಲ್ಲ. ಇದಿದು ಬರೀ ಒಂದು ಚಿಕ್ಕ ಗಿಡ ಮಾತ್ರ. ಆದ್ರೆ ಅಳುವ ಶಬ್ದ ಆ ಗಿಡದ ಕಡೆಯಿಂದಾನೇ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ಏನಿದು ಬುಜ್ಜಿ, ಇಲ್ಲಿ ಯಾರೂ ಇಲ್ವಲ್ಲ? ಹೌದಮ್ಮ, ಆದ್ರೆ ಅಳೋ ಶಬ್ದ ಮಾತ್ರ ಇಲ್ಲಿಂದಾನೇ ಬರ್ತಾ ಇದೆ. ನನಗೆ ಯಾಕೋ ಇಲ್ಲೇ ಯಾರಾದ್ರೂ ಇದ್ದವರು ಅಂತ ಅನಿಸ್ತಿದೆ, ಆದ್ರೆ ಯಾರು ಇಲ್ವೇ? ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಾಗ ಅವ್ರ ಪಕ್ಕದಲ್ಲಿದ್ದ ಆ ಗಿಡ ಅವ್ರ ಕಡೆ ತಿರುಗ್ತು. ಅದನ್ನ ನೋಡಿ ಬುಜ್ಜಿ ಹಾಗೂ ಟುನಿ ಇಬ್ರು ಕೂಡ ತುಂಬಾನು ಹೆದರಿ 2 ಹೆಜ್ಜೆ ಹಿಂದೆ ಇಟ್ರು. ಆ ಗಿಡಕ್ಕೆ ಮನುಷ್ಯರಿಗೆ ಇರೋ ತರಾನೇ ಒಂದು ಮುಖ ಇತ್ತು. ಅದರಲ್ಲಿ 2 ಕಣ್ಣು, ಒಂದು ಮೂಗು, ಒಂದು ಬಾಯಿ ಇತ್ತು. ಅದರ ಕಣ್ಣಿಂದ ಪಾಪ ಕಣ್ಣೀರು ಕೂಡ ಸುರಿತಾನೇ ಇತ್ತು. ಆವಾಗ ಆ ಚಿಕ್ಕ ಗಿಡ ಟುನಿ ಹಾಗೂ ಬುಜ್ಜಿ ಹತ್ರ ಈ ರೀತಿ ಹೇಳ್ತು, ಹೆದರ್ಬೇಡಿ, ನಾನು ನಿಮ್ಮನೆ ಏನೂ ಮಾಡಲ್ಲ. ಹಾಗಂತ ಆ ಗಿಡ ಮಾತಾಡಿದನ್ನ ನೋಡಿ ಟುನಿ ಬುಜ್ಜಿ ಇಬ್ರು ಕೂಡ, ಏನೋ ಗಿಡ ಮಾತಾಡ್ತಿದ್ಯಾ, ಇದು ಕನ್ಸಾ ಇಲ್ಲ ನಿಜಾನಾ ಅಂತ ಅವರೊಳಗಡೆ ಅವರೇ ಯೋಚನೆ ಮಾಡ್ತಾ ಇದ್ರು. ನೀನು ಗಿಡ, ನೀನು ಹೇಗೆ ಮಾತಾಡ್ತಾ ಇದೀಯಾ? ಮೊದಲು ನನಗೆ ನೀವೊಂದು ಸಹಾಯ ಮಾಡಿ, ಆಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಆವಾಗ ಬುಜ್ಜಿ ಅದನ್ನ ನೋಡಿ, ಸರಿ, ನೀನು ಯಾಕೆ ಅಳ್ತಾ ಇದೀಯಾ? ನಿನಗೆಲ್ಲಾದ್ರೂ ಗಾಯ ಆಗಿದ್ಯಾ? ಏನು ಬೇಕು ನಿನಗೆ? ನನಗೆ ತುಂಬ ದಾಹ ಆಗ್ತಾ ಇದೆ, ನನಗೆ ಸ್ವಲ್ಪ ನೀರು ಬೇಕು, ನನ್ನ ಗಂಟ್ಲೆಲ್ಲ ಒಣಗೋಗ್ತಾ ಇದೆ, ಅದಕ್ಕೆ ನಾನು ಅಳ್ತಾ ಇದ್ದೀನಿ. ಹಾಗಂತ ಆ ಗಿಡ ಹೇಳಿದಾಗ ಬುಜ್ಜಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಅವಳ ತಕ್ಷಣ ಅವಳ ತಾಯಿ ಹತ್ರ, ಅಮ್ಮ ನೀನು ಇಲ್ಲೇ ಇರು, ನಾನು ಕೆಳಗಡೆ ಹೋಗಿ ನೀರು ತಗೊಂಡು ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಬೆಟ್ಟದಿಂದ ಕೆಳಗಡೆ ಇಳಿದ್ಲು. ಬೆಟ್ಟದ ಕೆಳಗಡೆ ಇರುವ ನದಿ ತೀರದಲ್ಲಿ ಯಾರೋ ಯಾವಾಗಲೂ ಬಿಟ್ಟು ಹೋದ ಒಂದು ಹಳೆ ಮಡಿಕೆ ಇತ್ತು. ಅದನ್ನ ನೋಡಿ ಆ ಮಡಿಕೆಯಲ್ಲಿ ಆ ನದಿ ನೀರನ್ನ ತುಂಬಿಸ್ಕೊಂಡು ಬೆಟ್ಟದ ಕೆಳಗಡೆಯಿಂದ ಬೆಟ್ಟದ ಮೇಲೆ ಬಂದ್ಲು ಬುಜ್ಜಿಗುಬ್ಬಚ್ಚಿ. ಅವಳು ಆ ಮಾಂತ್ರಿಕ ಗಿಡದ ಹತ್ರ, ತಗೋ, ನಿನಗೋಸ್ಕರ ನೀರು ತಗೊಂಡು ಬಂದಿದ್ದೀನಿ. ಹಾಗಂತ ಹೇಳಿ ಆ ಮಡಿಕೆ ನೀರನ್ನ ಆ ಗಿಡದ ಬುಡದಲ್ಲಿ ಉಯ್ದ್ಲು. ಹಾಗೆ ಅವಳು ನೀರು ಉಯ್ದ ತಕ್ಷಣ ಬಾಡಿ ಹೋಗಿದ್ದ ಆ ಗಿಡಕ್ಕೆ ಜೀವನೇ ಬಂದ ಹಾಗಿತ್ತು. ತಕ್ಷಣ ಬಾಡಿ ಹೋಗಿರುವ ಅದರ ಎಲೆಗಳೆಲ್ಲಾನು ಹಚ್ಚ ಹಸಿರಾಗಿ ಬದಲಾಯಿತು. ಅದರ ಮುಖದಲ್ಲಿ ಒಂದು ಪ್ರಶಾಂತತೆ ಕಾಣಿಸ್ತಾ ಇತ್ತು. ಆವಾಗ ಆ ಗಿಡ ಟುನಿ ಹಾಗೂ ಬುಜ್ಜಿ ಹತ್ರ ಕೃತಜ್ಞತೆಯಿಂದ, ನೀವು ಮಾಡಿದಕ್ಕೆ ತುಂಬಾನೇ ಧನ್ಯವಾದ. ನೀವು ಮಾಡಿದ ಸಹಾಯನ ನಾನು ಯಾವಾಗ್ಲೂ ಮರೆಯಲ್ಲ. ನನ್ನ ಪ್ರಾಣನ ನೀವು ಕಾಪಾಡಿದೀರಾ. ನಿಮಗೆ ಸಹಾಯ ಮಾಡಬೇಕು ಅಂತ ಅನಿಸ್ತಾ ಇದೆ. ನಿಮ್ಗೆ ಏನ್ ಬೇಕಾದ್ರೂ ಕೇಳಿ, ನಾನು ಅದನ್ನ ಕೊಡ್ತೀನಿ. ಆವಾಗ ಬುಜ್ಜಿ ಆಶ್ಚರ್ಯದಿಂದ, ಏನೋ ನಿಜಾನಾ? ನಿನ್ನಿಂದ ಎಲ್ಲನೂ ಮಾಡಕ್ಕಾಗುತ್ತಾ? ಆದ್ರೆ ಅದು ಹೇಗ್ ಸಾಧ್ಯ? ನೀನೊಂದು ಸಾಧಾರಣ ಗಿಡ ತಾನೇ? ಅದಕ್ಕೆ ಆ ಗಿಡ ನಗುತ್ತಾ ಬುಜ್ಜಿ ಹತ್ರ ಈ ರೀತಿ ಹೇಳಿತು, ಅದಕ್ಕೆ ನಾನು ಸಾಧಾರಣ ಗಿಡ ಅಲ್ವಲ್ಲ, ನಾನು ಮಾಂತ್ರಿಕ ಗಿಡ. ನನ್ನ ಹತ್ರ ಮಾಂತ್ರಿಕ ಶಕ್ತಿ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಂತ ಗಿಡ ಹೇಳಿದಾಗ ಇದ್ದಕ್ಕಿದ್ದಂತೆ ಟುನಿಗೆ ಒಂದು ಸಂದೇಹ ಬಂತು. ಒಂದ್ ನಿಮಿಷ, ನೀನು ಮಾಂತ್ರಿಕ ಗಿಡ ಅಂದ್ರೆ, ನಿನ್ನಿಂದ ಎಲ್ಲನೂ ಮಾಡಕ್ಕಾಗುತ್ತೆ ಅಂದ್ರೆ ಯಾಕೆ ನೀರಿಗೋಸ್ಕರ ಕಾಯ್ತಾ ಇದೆ? ನೀನೇ ನೀರನ್ನ ನಿನಗೆ ಉಯ್ಕೊಳ್ಬೋದಲ್ವಾ? ಆವಾಗ ಆ ಗಿಡ ತುಂಬಾನು ಸಂತೋಷದಿಂದ, ಪರವಾಗಿಲ್ಲ, ನೀವು ತುಂಬಾನೇ ಬುದ್ಧಿವಂತರು. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿದ್ದು ನನ್ನ ಕರ್ತವ್ಯ. ನಾನು ಇಲ್ಲೇ ಇದ್ಕೊಂಡು 2 ದಿನ ನಿಮ್ಮನ್ನ ನೋಡ್ತಾನೆ ಇದ್ದೆ. ನೀವು ಮರಗಳನ್ನ ಕಡಿಲಿಲ್ಲ, ಕೆಳಗಡೆ ಬಿದ್ದಿರುವ ಒಣಗೋಗಿರುವ ಕೊಂಬೆಗಳನ್ನ ಮಾತ್ರ ತಗೊಂಡು ಹೋಗಿ ಸಂತೆಲಿ ಮಾರಿ ಹಣ ಸಂಪಾದನೆ ಮಾಡ್ತಾ ಇದ್ದೀರಾ. ಅದ್ರಲ್ಲೇ ನೀವು ಒಳ್ಳೆಯವರು ಅಂತ ಗೊತ್ತಾಯ್ತು. ನೀವು ಕಷ್ಟದಲ್ಲಿ ಇರೋದು ಕೂಡ ಗೊತ್ತಾಯ್ತು. ನಿಮ್ಗೇನಾದ್ರೂ ಸಹಾಯ ಮಾಡ್ಬೇಕು ಅಂತ ಅನಿಸ್ತು. ಆದ್ರೆ ನೀವು ನಿಜವಾಗ್ಲೂ ಒಳ್ಳೆಯವರಾ? ನಿಮಗೆ ಕರುಣೆ ಗುಣ ಇದೆಯಾ? ಅದನ್ನೆಲ್ಲ ತಿಳ್ಕೊಳ್ಬೇಕಲ್ವಾ? ಅದಕ್ಕೆ ನಿಮ್ಗೊಂದು ಪರೀಕ್ಷೆ ಇಡ್ಬೇಕಲ್ವಾ? ಅದಕ್ಕೋಸ್ಕರನೇ ನಾನು ಇಂಥ ಒಂದು ಪರೀಕ್ಷೆ ಇಟ್ಟೆ. ಆ ಪರೀಕ್ಷೆಯಲ್ಲಿ ನೀವಿಬ್ರು ಗೆದ್ದಿದ್ದೀರಾ. ಅದಕ್ಕೆ ಏನಾದ್ರೂ ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಹಾಗಂತ ಆ ಗಿಡ ಹೇಳಿದನ್ನ ಕೇಳಿ ಟುನಿ ಬುಜ್ಜಿ ಇಬ್ರು ಸಂತೋಷ ಪಟ್ರು. ಆವಾಗ ಬುಜ್ಜಿ, ಹೌದಾ, ನಿಜಾನಾ?
ಹಾಗಾದ್ರೆ ನನ್ಗೊಂದ್ ಕೋರಿಕೆ ಇದೆ, ನಮ್ಗೆ ಸ್ವಲ್ಪ ಹಣ ಬೇಕು. ಹಣನಾ? ಯಾಕೆ? ಅದು ನಮಗೆ ಒಂದು ಹೊಲ ತಗೊಳ್ಬೇಕು, ಅದರಲ್ಲಿ ತರಕಾರಿನೋ ಇಲ್ಲನ ಭತ್ತನೋ ಬೆಳೆಸ್ಬೇಕು. ಹಾಗೆ ಕಷ್ಟಪಟ್ಟು ದುಡಿದು ನಾವು ಹಣ ಸಂಪಾದನೆ ಮಾಡಿ ಒಂದು ಪ್ರಶಾಂತವಾದ ಜೀವನನ ಬಾಳ್ಬೇಕು. ನಮಗೆ ಅಂತ ಬೇರೆ ಯಾರೂ ಇಲ್ಲ ಸಹಾಯ ಮಾಡಕ್ಕೆ. ಅದಕ್ಕೆ ನಾವು ಕಷ್ಟಪಟ್ಟು ದುಡಿದು ಬಾಳ್ಬೇಕು ಅಂತ ಅಂದ್ಕೊಳ್ತಿದ್ದೀವಿ ಅಲ್ವಾ, ಅದಕ್ಕೆ ನಾವು ಒಂದು ಹೊಲ ಬೇಕು ಅಂತ ಕೇಳ್ತಿರೋದು. ಅದನ್ನು ಕೇಳಿ ಆ ಮಾಂತ್ರಿಕ ಗಿಡ ತುಂಬಾನೇ ಸಂತೋಷ ಪಟ್ಟಿತ್ತು. ನೀವಿಬ್ರು ತುಂಬಾನೇ ಒಳ್ಳೆಯವರು, ಕಷ್ಟಪಟ್ಟು ದುಡಿಬೇಕು ಅಂತ ಹೇಳ್ತಾ ಇದ್ದೀರಲ್ವಾ, ಅದಕ್ಕೋಸ್ಕರ. ಹಾಗಂತ ಹೇಳಿ ಆ ಗಿಡ ಅದರ ಎಲೆಗಳನ್ನ ಅಲ್ಲಾಡಿಸಿದಾಗ ಆ ಗಿಡದ ಬುಡದ ಹತ್ತಿರ ಒಂದು ದೊಡ್ಡ ಮಡಿಕೆಯಲ್ಲಿ ಸುಮಾರು ಚಿನ್ನದ ನಾಣ್ಯಗಳು ಬಂತು. ಅದನ್ನ ನೋಡಿ ಟುನಿ ಬುಜ್ಜಿ ಇಬ್ರು ಆಶ್ಚರ್ಯಪಟ್ರು. ಇಷ್ಟು ಚಿನ್ನದ ನಾಣ್ಯನ? ಮಾಂತ್ರಿಕ ಗಿಡ, ನೀನ್ ಮಾಡೋ ಸಹಾಯನ ನಾವು ಯಾವಾಗ್ಲೂ ಮರೆಯಲ್ಲ. ಹೌದು, ಈ ಹಣದಲ್ಲಿ ನಾವೊಂದು ಹೊಲ ತಗೊಂಡು ಕಷ್ಟಪಟ್ಟು ದುಡ್ದು ಬಾಳ್ತೀವಿ. ಹಾಗಂತ ಹೇಳಿ ಆ ಚಿನ್ನದ ನಾಣ್ಯಗಳಿರುವ ಮಡಿಕೆನ ತಗೊಂಡು ಗಿಡಕ್ಕೆ ಧನ್ಯವಾದನ ತಿಳಿಸಿ ಟುನಿ ಬುಜ್ಜಿ ಇಬ್ರು ಕೂಡ ಊರಿಗೆ ವಾಪಸ್ ಬಂದ್ರು. ಆ ಚಿನ್ನಗಳನ್ನ ಮಾರಿ ಅದರಲ್ಲಿ ಸಿಕ್ಕಿದ ಹಣದಲ್ಲಿ ಊರಿನ ಗಡಿಯಲ್ಲಿ ಒಂದು ಒಳ್ಳೆ ಹೊಲನ ತಗೊಂಡ್ರು. ಅದರಲ್ಲಿ ಅವರಿಬ್ರು ಸೇರಿ ಕಷ್ಟಪಟ್ಟು ತರಕಾರಿಗಳನ್ನ ಬೆಳೆಸಿ ಆ ತರಕಾರಿಗಳನ್ನ ಸಂತೆಗೆ ತಗೊಂಡು ಹೋಗಿ ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಸಂತೋಷವಾಗಿ ಬಾಳ್ತಾ ಇದ್ರು.